ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಮನೆಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದಷ್ಟು ಪ್ರಾಡಕ್ಟ್ನ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಒನ್ ಯಾವುದಂದರೆ ಫ್ರೂಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಬುಟ್ಟಿ ತರಿಸ್ಕೊಂಡಿದ್ದೆ. ಸೊ ಮುಂಚೆ ಎಲ್ಲ ನಾನು ಈ ಥರ ಓಪನ್ ಆಗಿರೋವಂಥ ಒಂದು ಟ್ರೇನಲ್ಲಿ ಇಟ್ಕೊತಿದ್ದೆ. ಅದೆಲ್ಲ ನೊಣಗಳೆಲ್ಲ ಬರೋದು ಹಾಗೆಲ್ಲ ಆಗುತ್ತಲ್ವ. ಅದಕ್ಕೋಸ್ಕರ ಮೀಶೋದಲ್ಲಿ ನೋಡಬೇಕಾದ್ರೆ ಬೈ ಮಿಸ್ಸಾಗಿ ನನಗೆ ಈ ಒಂದು ಪ್ರಾಡಕ್ಟ್ ಸಿಕ್ತು. ತುಂಬ ಇಷ್ಟ ಆಯಿತು. ಅದು ಹೆಂಗಿದೆ ಅಂತಂದರೆ ಪಕ್ಷಿಗಳನ್ನ ಇಡ್ತಾರಲ್ಲ ಪಂಜರ, ಸೇಮ್ ಹಾಗೆ ಇದೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಒಂದು ಐಟಮ್ನ ನಾನು ತರಿಸ್ಕೊಂಡಿದ್ದೀನಿ. ಸೊ ಅಮೌಂಟದ್ದು ಕಮ್ಮಿನೇ ಇದೆ, 200 ಸಮಥಿಂಗ್ ಈ ಒಂಥರ ರೇಂಜಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಒಂದು 3 ಪೀಸ್ ಒಂದು ಕುರ್ತಾ ಸೆಟ್ನ ತರಿಸಿದ್ದೆ. ಫಸ್ಟು ಬಂದಾಗ ಕವರಲ್ಲಿ ಇತ್ತಲ್ಲ, ಅದನ್ನು ನೋಡ್ಬಿಟ್ಟು ಇದೇನಪ್ಪ ಈ ಥರ ಬಂದಿದೆ, ಇದೇನು ಈ ಥರದ್ದು ಸೆಲೆಕ್ಟ್ ಮಾಡಿದ್ದೀನಲ್ಲ ನಾನು ಅಂತ ಅನ್ನಿಸ್ಬಿಡ್ತು ನನಗೆ. ಬಟ್ ಫಸ್ಟು ಹಂಗೆ ಅನಿಸಿದ್ದು ನಿಜ ಆಯಿತಾ. ಬಟ್ ವಿಯರ್ ಮಾಡ್ಕೊಂಡ್ಮೇಲೆ ವೆಯ್ಲು ದುಪ್ಪಟ್ಟ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ವಿ ಶೇಪ್ ನೆಕ್ ಬರುತ್ತೆ. ಇಷ್ಟ ಆಯಿತು ನನಗೆ. ಕ್ಲಾತ್ ಕೂಡ ಚೆನ್ನಾಗಿದೆ, ತಿಕ್ಕಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಸ್ಲೀವ್ಸ್ ಎಲ್ಲ ಈ ಥರ 3/4 ಬರುತ್ತೆ. ನನಗೆ ಸ್ವಲ್ಪ 3/4 ಸ್ವಲ್ಪ ಕಡಿಮೆ ಇದೆ ಅಂತಲೇ ಅನ್ನಿಸ್ತು. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ದುಪ್ಪಟ್ಟ. ನೆಕ್ಸ್ಟ್ ಒನ್ ಲಿಕ್ವಿಡ್ ಲಿಪ್ಸ್ಟಿಕ್ನ ತರಿಸಿದ್ದೆ. ಅದರಲ್ಲಿ 2 ಪ್ಯಾಕ್ ಬಂದಿದೆ, ಸೆಟ್ ಆಫ್ 2 ಇದೆ. ಒಂದು ತುಂಬ ಡಾರ್ಕ್ ಕಲರ್ಸ್ ಬಂದಿದೆ, ಇನ್ನೊಂದು ಲೈಟ್ ಕಲರ್ಸಲ್ಲಿ ಬಂದಿದೆ. ಸೊ ಕಲರ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಬಂದಿದೆ. ಅದರಲ್ಲಿ ನನಗೆ ಒಂದು ಕಲರ್ ಮಾತ್ರ ಇಷ್ಟ ಆಗಲಿಲ್ಲ, ತುಂಬ ಪಿಂಕ್ ಕಲರ್ ಇತ್ತು. ಸೊ ನನ್ನ ಕೈಯಲ್ಲಿ ಅಪ್ಲೈ ಮಾಡ್ಕೊಂಡು ನೋಡಿದ್ದೆ ಯಾವ ಥರ ಬರುತ್ತೆ ಅಂತ. ನೋಡಿ, ಡಾರ್ಕ್ ಕಲರ್ಗೂ ಲೈಟ್ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗ್ತಿದೆ ಅಂತ. ಮತ್ತು ಇದು ವಾಟರ್ ಪ್ರೂಫ್ ಆಯಿತಾ. ನಾನು ಇದು ಕೈಯಲ್ಲಿ ಹಚ್ಕೊಂಡಿದ್ದನ್ನ 1 ಡೇ ಫುಲ್ಲು ಡೇ ಇತ್ತು ನನ್ನ ಕೈಯಲ್ಲಿ. ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿದ್ಮೇಲೆ ಅದು ಹೋಗಿದ್ದು. ಅಷ್ಟು ಚೆನ್ನಾಗಿದೆ. ನಾವು ಊಟ ತಿಂಡಿ ಮಾಡಬೇಕಾದ್ರೆ ಹೊಟ್ಟೋಗುತ್ತೆ ಅನ್ನೋ ಭಯ ಇಲ್ಲ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್, ನಾನು ಒಂದು ರೆಡಿಮೇಡ್ ಬ್ಲೌಸ್ನ ತರಿಸಿದ್ದೆ. ಇದು ಸ್ವಲ್ಪ ಕ್ಲಾತ್ ತೆಳು ಅನ್ನಿಸ್ತು, ಬಟ್ ವಿಯರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಎಂಬ್ರಾಯ್ಡ್ರಿ ವರ್ಕ್ ಇದೆ, ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಇದನ್ನು ನಾವು ಇದು ಸ್ವಲ್ಪ ಕಲರ್ ಆಗಿರೋದ್ರಿಂದ ಯಾವ ಸೀರೆಗಾದರೂ ನಾವು ಇದನ್ನು ಮ್ಯಾಚ್ ಮಾಡ್ಕೊಬೋದು. ಕಫ್ ಅದೆಲ್ಲ ಏನೂ ಕೊಟ್ಟಿಲ್ಲ. ಪ್ರಿನ್ಸಸ್ ಕಟ್ಟಲ್ಲಿ ಇದೆ ಇದು ಕಟ್ಟಿಂಗ್ ಎಲ್ಲ. ಈ ಥರ ಮುಂದ್ಗಡೆ ಒಂದು 4-5 ಉಕ್ಸ್ ಕೊಟ್ಟಿದ್ದಾರೆ. ನಾನು ಏನಕ್ಕೆ ತರಿಸ್ಕೊಂಡೆ ಅಂತಂದರೆ, ಇವಾಗ ನಾವು ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸ್ತೀವಿ ಅಂದ್ರೇ ಕಡಿಮೆ ಅಂದರೂ 300 ರೂಪೀಸ್ ಆದರೂ ಕೊಡಲೇಬೇಕು. ಬಟ್ ಸ್ಟಿಚ್ ಮಾಡಿರೋ ಅಂಥ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಅಂಥ ಒಂದು ಬ್ಲೌಸ್ ನಮಗೆ ಅಂಡರ್ 250 ಹಂಗೆಲ್ಲ ಸಿಗ್ತಾಯಿದೆ ಅಂದರೆ ಯಾರು ಬಿಡ್ತೀರಾ ಅಲ್ವಾ. ಸೊ ನೆಕ್ಸ್ಟ್ ಒನ್, ಈ ಸೀರೆ. ಇದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ತುಂಬಾ ಸಾಫ್ಟ್ ಮೆಟೀರಿಯಲ್ ಇದು. ಬಟ್ ಸ್ವಲ್ಪ ತೆಳು ಇದೆ ಅಂತ ಅನ್ನಿಸ್ತು. ಬಟ್ ಹಾಗೆ ಇರೋದು, ಅದು ಬರೋದೇ ಹಾಗೆ. ಇದು ಬ್ಲೌಸ್ ಪೀಸ್ ಅದ್ರ ಜೊತೆನೇ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ವಿಯರ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನಾನು ಆಲ್ರೆಡಿ ರೆಡಿಮೇಡ್ ಬ್ಲೌಸ್ ತರಿಸಿದ್ನಲ್ಲ, ಅದನ್ನು ವಿಯರ್ ಮಾಡಿ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಇದ್ರ ಜೊತೆ ಮ್ಯಾಚ್ ಮಾಡೋಕ್ಕೆ ನೋಡಿದೆ. ನಿಜವಾಗ್ಲೂ ಅದು ಆ ಸೀರೆಗೂ ಆ ಬ್ಲೌಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಬಟ್ ನಾನು ಸರಿಯಾಗಿ ಸ್ಯಾರಿ ವಿಯರ್ ಮಾಡ್ಕೊಂಡಿಲ್ಲ. ನಾನು ವಿಡಿಯೋ ಮಾಡಿ ಮುಗಿಸ್ಬೇಕಿತ್ತು, ಅದಕ್ಕೆ ಅರ್ಜೆಂಟಲ್ಲಿ ನನಗೆ ಹೆಂಗೆ ಬರುತ್ತೋ ಹಾಗೆ ವಿಯರ್ ಮಾಡಿದ್ದೀನಿ. ಸೊ ಸ್ಯಾರಿ ಅಂತೂ ಎಷ್ಟು ಲೈಟ್ ವೆಯ್ಟ್ ಇದೆ ಗೊತ್ತಾ. ನೆಕ್ಸ್ಟ್ ಇವಾಗ ಸಮ್ಮರ್ ಬರ್ತಾಯಿದೆ, ಸಮ್ಮರಿಗಂತೂ ಹೇಳಿ ಮಾಡಿಸ್ದಂಗಿದೆ. ಪಾರ್ಟಿಗೆಲ್ಲ ನಾವು ವಿಯರ್ ಮಾಡ್ಬೋದು, ಆ ಥರ ಇದೆ ಸ್ಯಾರಿ. ನಿಜವಾಗ್ಲೂ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು ಈ ಸ್ಯಾರಿ ನೋಡಿಬಿಟ್ಟು. ಇದರಲ್ಲಿ ಆ್ಯಕ್ಚುಲಿ ಕಲರ್ಸ್ ಇದೆ. ನಾನು ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ, ಆರೆಂಜ್ ಕಲರ್ ಇತ್ತು, ಮತ್ತು ಸ್ಕೈ ಬ್ಲೂ, ಈ ಥರ ಒಂದು 3-4 ಕಲರ್ ಇತ್ತು. ನನಗೆ ಈ ಪಿಂಕ್ ಕಲರ್ ಸ್ವಲ್ಪ ಇಷ್ಟ ಆಯಿತು, ಹಾಗಾಗಿ ನಾನು ಈ ಪಿಂಕ್ ಕಲರ್ನ ಬುಕ್ ಮಾಡಿಕೊಂಡಿದ್ದೆ. ಬ್ಲೌಸ್ ನೋಡಿ ಬ್ಯಾಕ್ ಸೈಡ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಬಟ್ ನನಗೆ ಅದು ಸೈಜ್ ದೊಡ್ಡದಾಯಿತು. ನಾನು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡ್ಕೊಬೇಕು, ನನ್ನ ಸೈಜ್ ಇರಲಿಲ್ಲ. ಹಾಗಾಗಿ ಲಾಸ್ಟ್ ಸೈಜ್ ಯಾವುದಿದೆ ಅದನ್ನೇ ಬುಕ್ ಮಾಡ್ಕೊಂಡಿದ್ದೆ. ಆಮೇಲೆ ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಆಮೇಲಿಂದ ಒಂದು ಡಾಪು ತರಿಸಿದ್ದೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಇದು ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಕಲರ್ ಹೋಗುತ್ತೋ ಏನೋ ಅದು ಗೊತ್ತಿಲ್ಲ ನನಗೆ ಮುಂದೆ. ಬಟ್ ಹೋಗಲ್ಲ ಅಂತ ಅನ್ಕೊತೀನಿ, ಯಾಕಂದರೆ ಇದೆಲ್ಲ ನಾವು ಡೈಲಿ ಯೂಸ್ ಮಾಡಲ್ಲ ಅಲ್ವಾ. ಯಾವತ್ತೋ ಒಂದಿನ ಫಂಕ್ಷನ್ನಿಗೆ ಯೂಸ್ ಮಾಡ್ತೀವಿ, ಆಮೇಲೆ ಹಾಗೆ ಜೋಪಾನವಾಗಿ ಎತ್ತಿಟ್ಟಿರ್ತೀವಿ. ಸೊ ನನಗಂತೂ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಇದನ್ನು ದಪ್ಪಗಿರೋರು ಬೇಕಿದ್ರೂ ವಿಯರ್ ಮಾಡ್ಬೋದು, ಯಾಕಂದರೆ ಇದು ಎಕ್ಸ್ಟೆಂಡ್ ಆಗುತ್ತೆ.
ಎಷ್ಟು ಎಳಿತೀವೋ ಅಷ್ಟು ಅಗಲ ಬರುತ್ತೆ. ನೀವೇ ನೋಡ್ತಿರ್ಬೋದು, ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಂಗಾಗಿ ನನ್ನಷ್ಟು ಸಣ್ಣ ಯಾರಿರ್ತೀರ ಅವರಿಂದ ಹಿಡಿದು ನನಗಿಂತ ಸಣ್ಣಕ್ಕಿದ್ರೆ ಆಗಲ್ಲ, ಅದನ್ನು ಹೇಳ್ತೀನಿ, ತುಂಬ ಲೂಸ್ ಆಗುತ್ತೆ. ಬಟ್ ಇವಾಗ ನನಗೆ ಕರೆಕ್ಟಾಗಿದೆ. ನನ್ನಷ್ಟು ಸಣ್ಣಕ್ಕಿಂತ ನನಗಿಂತ ಎಷ್ಟೇ ದಪ್ಪ ಇದ್ರೂ ಈ ಒಂದು ಡಾಬು ಆಗುತ್ತೆ. ಈ ಥರ ಬ್ಯಾಕ್ ಸೈಡ್ ಈ ಥರ ಹುಕ್ ಕೊಟ್ಟಿದ್ದಾರೆ. ಹಾಕ್ಕೊಳ್ಳೋದು ಮಾತ್ರ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ. ಈಗ ನನಗೆ ನೆಕ್ಸ್ಟ್ ಮದುವೆ ಇದೆಯಲ್ಲ, ಫಂಕ್ಷನ್ ಇತ್ತಲ್ಲ, ಹಂಗಾಗಿ ಅದು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ತರಿಸ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದರೆ ಬುಗುಡಿ ತರಿಸಿದ್ದೀನಿ. ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಆಯಿತಾ. ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಸೊ ಇದು ನಾವಿವಾಗ ಗೋಲ್ಡ್ ರೇಟ್ ಎಲ್ಲ ಸಿಕ್ಕಾಬಟ್ಟೆ ಹೋಗ್ಬಿಟ್ಟಿದೆ ಹಂಗೆ ಮೇಲೆ. ಸೊ ಈ ಥರದ್ದೆಲ್ಲ ನಾವು ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಈ ಥರದ್ದೆಲ್ಲ ತೊಗೊಂಡ್ರೆ ಫಂಕ್ಷನ್ನಿಗೆಲ್ಲ ವಿಯರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಯಾವತ್ತೂ ಇದನ್ನು ವಿಯರ್ ಮಾಡಿರಲಿಲ್ಲ. ನನಗೆ ಹಾಕ್ಕೋಬೇಕು ಅಂತ ತುಂಬ ಇಷ್ಟ ಇತ್ತು, ಬಟ್ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಬಟ್ ಇದನ್ನು ಮೀಶೋದಲ್ಲಿ ಹಾಗೆ ಸರ್ಚ್ ಮಾಡಬೇಕಾದ್ರೆ ಇದು ಸಿಕ್ತಲ್ಲ, ಸೊ ಫಂಕ್ಷನಿಗೆ ಬೇಕಾಗತ್ತೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೊಂದು ಬುಗುಡಿನ ನಾನು ತರಿಸ್ಕೊಂಡಿದ್ದೆ. ಈ ಪ್ರಾಡಕ್ಟ್ ಅಂತೂ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಪ್ರಾಡಕ್ಟ್ ಮಾತ್ರ. ಇದೇನಪ್ಪ ಅಂತಂದರೆ ವಂಕಿ ಉಂಗುರ. ಹಳೇ ಕಾಲದ್ದು ಒಂದು ರಿಂಗಿದು. ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ, ಅಮ್ಮನ ಕಾಲದಲ್ಲೆಲ್ಲ ತುಂಬ ಯೂಸ್ ಮಾಡ್ತಿದ್ರು. ಅದೇ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಯಾರ ಕೈಯಲ್ಲಿ ನೋಡಿದ್ರು ಇವಾಗ ಮತ್ತೆ ಈ ವಂಕಿ ಉಂಗುರ ಬರ್ತಾ ಇದೆ. ಎಷ್ಟು ಟೈಟಾಗಿದೆ ಅಂತಂದರೆ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ. ನನ್ನ ಬೆರಳು ಸ್ವಲ್ಪ ಸಣ್ಣ ಇದೆ, ಆಗುತ್ತೋ ಆಗಲ್ವೋ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಆಯಿತು. ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಬೋದು, ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಸೈಡಲ್ಲಿ ಮತ್ತು ಫ್ರಂಟಲ್ಲಿ ಪ್ರೆಸ್ ಮಾಡಿದ್ರೆ ನನ್ನ ಬೆರಳಿಗೆ ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರಂಟ್ ಸೈಡ್ ಈ ಥರ ಇದೆ, ಬ್ಯಾಕ್ ಸೈಡ್ ಆ ಥರ ಇದೆ. ಇದರಲ್ಲಿ ಸ್ಟೋನ್ ಬಂದಿದೆ, ವೈಟ್ ಸ್ಟೋನು ಮತ್ತು ಒಂದು ರೆಡ್ ಕಲರ್ದೊಂದು ರೂಬಿ ಥರ ಬಂದಿದೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಹಾಕಿ ನೋಡ್ಕೊತಿದ್ನಲ್ಲ, ಹಾಗಾಗಿ ನನ್ನ ಮಗನು ನನಗೂ ಹಾಕು ಅಂದ್ಕೊಂಡು ಬಂದಿದ್ದ. ಅದಕ್ಕೆ ಅವನಿಗೂ ಹಾಕಿಬಿಟ್ಟು ತೋರಿಸ್ತಿದ್ದೆ. ಅವನಿಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಅವ್ನು ಕೇಳಿದಾಗ ಆ ಥರ ಕೊಟ್ಟರೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾನೆ, ಇಲ್ಲಾಂದರೆ ನನಗೂ ವೀಡಿಯೋ ಮಾಡೋಕ್ಕೆ ಅವ್ನು ಬಿಡಲ್ಲ. ಹಾಗಾಗಿ ಅವನಿಗೂ ಒಂದು ಖುಷಿ ಆಗಿಬಿಡುತ್ತೆ ಆ ಥರ ಹಾಕಿ ತೋರಿಸ್ದಾಗ. ಓಕೆ, ನೆಕ್ಸ್ಟ್ ಒನ್ ಈ 2 ಪೀಸ್ ಕುರ್ತಾ ಬುಕ್ ಮಾಡಿದ್ದೆ. ಇದಂತೂ ಇಷ್ಟು ತೋರಿಸಿದ್ನಲ್ಲ, ಅದೆಲ್ಲ ಪ್ರಾಡಕ್ಟ್ಗಿಂತ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು. ನಾನು ಏನೇನು ಇಲ್ಲಿ ತನಕ ಮೀಶೋದಲ್ಲಿ ಡ್ರೆಸ್ ಎಲ್ಲ ಬುಕ್ ಮಾಡಿದ್ದೀನಿ, ಅದೆಲ್ಲದಕ್ಕಿಂತನೂ ನನಗಿದು ತುಂಬ 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 ಇಷ್ಟ ಆಯಿತು. ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. 3/4 ಸ್ಲೀವ್ಸ್ ಬರುತ್ತೆ. ಪ್ಯಾಂಟ್ ಕೂಡ ನೋಡಿ ಈ ಥರ ಬಂದಿದೆ. ಫುಲ್ಲು ಪ್ಲಾಜಾ ಪ್ಯಾಂಟ್ ಥರ ಬರುತ್ತೆ ಇದು. ಫುಲ್ಲು ವೈಟ್ ಕಲರ್ ಗೈಸ್. ಸಖತ್ತಂದರೆ ಸಖತ್ತಾಗಿದೆ ಇದು ಪ್ರಾಡಕ್ಟ್ ಮಾತ್ರ. ವಿಯರ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಇದು ಅಂತ. ಹೇಗೆ ಕಾಣಿಸ್ತಿದೆ, ಕರೆಕ್ಟ್ ಸೈಜ್. ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಎಲ್ಲ ಹಾಕಿ ಏನೂ ಆಲ್ಟ್ರೇಷನ್ ಮಾಡಿಸ್ಕೊಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಹಾಕ್ಕೊಂಡ್ಮೇಲಂತೂ ಈ ಡ್ರೆಸ್ ಹಾಕ್ಕೊಂಡು ಎಲ್ಲಿಗಾದ್ರೆ ಹೋಗಬೇಕಲ್ಲ, ಇವಾಗ ನೆಕ್ಸ್ಟ್ ಎಲ್ಲಾರು ಹೋದರೆ ಇದೇ ಡ್ರೆಸ್ ಹಾಕ್ಕೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಅಷ್ಟು ಇಷ್ಟ ಆಯಿತು. ಅದು ವೈಟ್ ಕಲರ್ ಇದೆಯಲ್ಲ, ಅದು ನೋಡಿದ ತಕ್ಷಣ ಒಂದು ಲುಕ್ಕು ಚೇಂಜ್ ಆಗುತ್ತೆ. ಓಕೆ ಗಾಯ್ಸ್, ಈ ಎಲ್ಲ ಪ್ರಾಡಕ್ಟು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಕಂಪ್ಲೀಟಾಗಿ ವೀಡಿಯೋಸ್ನ ನೋಡ್ತಾಯಿರಿ. ನಿಮಗೆ ಯಾವ ಥರ ಪ್ರಾಡಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನನಗೆ ತಿಳಿಸಿ, ನಾನು ಅದೇ ಥರ ಪ್ರಾಡಕ್ಟು ರಿವ್ಯೂನ ನಾನು ನಿಮಗೆ ಕೊಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗೋಣ.